ಅವರ ಆಪ್ತರಂತೆ, ಯಾರೋ ಧರ್ಮ ಅಂತೆ. ಸೊ ಅವರು ಹೇಳ್ತಾ ಇದ್ದಾರೆ, ಕೋಪಿಷ್ಟ ಇರ್ಬೋದಂತೆ ದರ್ಶನ್, ಆದರೆ ಕೊಲೆ ಮಾಡೋ ಮಟ್ಟಕ್ಕೆ ಅಲ್ವಂತೆ. ಓಕೆ, ಈ ಥರ ಹುಚ್ಚುತನಕ್ಕೆ ದರ್ಶನ್ ಇಳಿಯಲ್ಲ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಜೀವ ತೆಗೆಯುವ ಮಟ್ಟಕ್ಕೆ ಇಳಿಯಲ್ಲ ಅನ್ನುವಂಥ ಮಾತನ್ನು ಅವ್ರು ಆಡಿದ್ದಾರೆ. ಸೊ ದರ್ಶನ್ ಕೋಪದಲ್ಲಿ ಬೈದಿರ್ತಾರೆ ಅನ್ನುವಂಥ ಮಾತು, ಮರುಕ್ಷಣವೇ ಸಾರಿ ಅಂತ ಹೇಳಿರ್ತಾರೆ ಅಂತ ಹೇಳಿ. ಹೌದಾ, ತಪ್ಪು ಮಾಡಿದರೆ ದರ್ಶನ್ ಅನುಭವಿಸಿ ಬರಬೇಕಾಗತ್ತೆ. ಇದು ಕರೆಕ್ಟ್, ಅದೆಲ್ಲ ಉಳಿದಿದ್ದಿಲ್ಲ. ಏನಕ್ಕೆ ಬ್ಯಾನ್ ಅಧಿಕಾರ ಚೇಂಬರ್ಗೆ ಇದೆ ಅಂತ ಹೇಳಿದ್ದಾರೆ. ಬಟ್ ಯಾರು ಬ್ಯಾನ್ ಮಾಡಲಿಕ್ಕಿಲ್ಲ, ಗೊತ್ತಿಲ್ಲ ಈ ಬಾರಿ ಅಂತ ತಗೊಳ್ತಾರೆ ಅಂತೇಳಿ. ಆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತಿದ್ದಾರೆ. ಹೇಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಟ ಧರ್ಮ ಅವರು ಹೇಳಿದ್ದಾರೆ. ಓಕೆ, ಸೊ ಪಬ್ಲಿಕ್ ಟಿವಿಗೆ ದರ್ಶನ್ ಆಪ್ತ ನಟ ಧರ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಬಂಧನ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಟ ಧರ್ಮ ಇದ್ದಾರೆ ನಮ್ಮ ಜೊತೆಗೆ. ಸಾಕಷ್ಟು ದರ್ಶನ್ ಅವ್ರ ಜೊತೆ ಒಡನಾಟ ಹೊಂದಿದ್ರು, ಅವ್ರ ಜೊತೆ ಸಿನಿಮಾಗಳನ್ನು ಕೂಡ ಮಾಡಿದಂಥವ್ರು. ಸರ್, ದರ್ಶನ್ ಅವರು ಈಗ ಕೊಲೆ ಪ್ರಕರಣದಲ್ಲಿ ಈಗ ಜೈಲು ಸೇರಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ನಾನು ಹೇಳ್ದಲ್ಲ, ನಮ್ಮ ದರ್ಶನ್ ನಾನು ನೋಡಿರೋ ಪ್ರಕಾರ ಬೆಳಿಗ್ಗೆ ನಾವು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗಿದ್ದಾಗ ನನಗೆ 2-3 ಸಲ ನೋಡಿದ್ದೀನಿ. ಸಡನ್ನಾಗಿ ಯಾರು ಒಂಥರ ಅವ್ರಿಗೆ ಮನ್ಸಿಗೆ ಅರ್ಟಾಗಂಗೆ ಏನಾದ್ರು ಕ್ವಶನ್ ಇಲ್ಲ, ಇನ್ನೇನೋ ಮಾತಾಡೋ ಸ್ನೇಹಿತರಲ್ಲೂ ಅಷ್ಟೇ ಸರ್, ತುಂಬಾ ಕೋಪದಲ್ಲಿ ಬೈದು ಬಿಟ್ಟಿರ್ತಾನೆ. ಆದರೆ ನೆಕ್ಸ್ಟ್ ಡೇ ಅದನ್ನು ಜ್ಞಾಪಕೊಂಡ್ರೆ, ಸಾರಿ ಮಗ, ಬೇಜಾರು ಮಾಡ್ಕೊಬೇಡ ಅಂತ ಹೇಳಿರೋದು ನಾವೇ ಕಣ್ಣಾರೆ ನೋಡಿದ್ದೀವಿ. ಆ ಥರ ಮನಸ್ಸಿರೋನು ದರ್ಶನ ನೋಡಿದ್ದೀವಿ. ಈ ಥರ ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ದರ್ಶನ್ ಬುದ್ಧಿ ಹೇಳಿ ತಗೋ ದುಡ್ಡು ಅಂತ ಮನೆಗೆ ಹೋಗು ಅಂತ ಹೇಳಿರೋದನ್ನೇ ಇವತ್ತು ನಿಮ್ಮ ಚಾನಲ್ಗಳಲ್ಲೇ ಬರ್ತಾಯಿದೆ ನ್ಯೂಸು. ಸೊ ಇಂಥ ಮನುಷ್ಯರು ನಿಂಗೆ ಹೇಳಿದ್ದಾನೆ, ಅವ್ರ ಜೊತೆಯಲ್ಲಿದ್ದವರು ಯಾರು ಈ ಥರ ಎಕ್ಸ್ಟ್ರಾ ದುಡುಕಿ ಆ ಹುಡುಗಂಗೆ ಪಾಪ ಅನ್ಯಾಯವಾಗಿ ಅವನ್ನ ಸಾಯಂಗೆ ಮಾಡಿದ್ರು, ಅದರಿಂದ ನಮ್ಮ ದರ್ಶನ್ಗೂ ಎಫೆಕ್ಟ್ ಆಗಿ ಇಂಥ ಒಂದು ಅನುಭವಿಸೋ ಸ್ಥಿತಿ ನಮಗೆ ಬಂದಿದೆ. ಸರ್, ನೀವು ಸಾಕಷ್ಟು ಅವ್ರ ಜೊತೆ ಸಿನಿಮಾ ಮಾಡಿದಿರ, ಒಡನಾಟ ಇತ್ತು. ಸೊ ದರ್ಶನ್ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರಾ ಅಥವಾ ಈ ಕೇಸಿಂದ ಅವರು ಆಚೆ ಬರ್ತಾರಂತ ನಿಮ್ಗೆ ಏನಾದ್ರು ನಂಬಿಕೆ ಇದೆಯಾ? ನೋಡಿ, ಕೇಸಿಂದ ಆಚೆ ಬರ್ತಾರಾ ಇಲ್ವಾ ನಂಬಿಕೆ ಪ್ರಶ್ನೆ ನನಗೆ ಗೊತ್ತಿಲ್ಲ. ತಪ್ಪು ಮಾಡಿದರೆ ನಿಜವಾಗ್ಲೂ ತಪ್ಪನ್ನ ಅನುಭವಿಸೇ ಬರಬೇಕಾಗತ್ತೆ. ಯಾಕಂದರೆ ಅಲ್ಲಿ ಹೋಗಿರೋದು ಒಂದು ಜೀವ ನನ್ನ ಪ್ರಕಾರ. ಏನಕ್ಕೆ ಅಂದರೆ ದರ್ಶನ್ ಆ್ಯಕ್ಚುಲಾಗಿ ಆ ಥರ ಮಾಡೋವಂಥ ಮನಸ್ಸೇ ಅಲ್ಲ. ನಾವು ನೋಡಿದ್ದೀವಿ, ನೀವು ಸಾಕಷ್ಟು ಈಗ ಹಿಂದೆ ಸಾಕಷ್ಟು ಅವ್ರದ್ದು ಜಗಳಗಳು ಎಲ್ಲ ನೋಡಿದ್ರೆ, ಅಲ್ಲಿ ಏನೇ ಇದ್ದರೂ ಅಲ್ಲಲ್ಲೇ ನ್ಯಾಯ ಕೊಟ್ಬಿಟ್ಟು ಆಚೆ ಬರ್ತಾನೆ ಹೊರತು ಆ ಥರ ಈ ಥರ ಉಚಿತತನಕ್ಕೆಲ್ಲ ಹೋಗೋನು ಅಲ್ಲ. ಅವನು ಬುದ್ಧಿನೂ ಹೇಳಿರೋದು ಸತ್ಯ, ಅದು ದುಡ್ಡು ತೊಗೊಂಡು ಹೋಗುವಂತನೂ ಹೇಳಿರೋದು ಸತ್ಯ ಇರುತ್ತೆ. ನನ್ನ ಪ್ರಕಾರ, ನಾವು ನೋಡಿರೋ ದರ್ಶನ ಪ್ರಕಾರ ಹಂಗೆ ಸತ್ಯ ಇರುತ್ತೆ. ಅದು ಹೋಗಾದ ಮೇಲೆ ಯಾರು ಅವ್ರ ಮೇಲೆ ಓವರ್ ಪ್ರೀತಿ ಇಟ್ಕೊಂಡು ಅಭಿಮಾನಿಗಳು ದೊಡ್ಡ ಕೆಲಸ ಮಾಡಿ ಇಂಥ ಒಂದು ಜೀವನ ತೆಗೆಯುವಂಥ ಕೆಲಸ ಮಾಡಿರೋದು, ಅವರಿಂದ ನಮ್ಗೆ ಇವತ್ತು ಇಡೀ ಇಂಡಸ್ಟ್ರಿಗಾಗಲಿ ನಮ್ಮ ದರ್ಶನ್ಗಾಗಲಿ ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ. ದರ್ಶನ್ ಅವ್ರನ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅಂತ ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಈ ಒಂದು ವಿಷಯದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನೋಡಿ, ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ಇಂಡಸ್ಟ್ರಿಲಿ ಯಾವುದೇ ವಿಚಾರ ಆಗಲಿ, ಒಬ್ಬ ನಿರ್ಮಾಪಕ ಅಥವಾ ಒಬ್ಬ ನಟ, ಹೀರೋ ಇರ್ಬೋದು, ಇನ್ನೊಬ್ಬ ನಟ ಇರ್ಬೋದು, ನಮ್ಮಂಥವರೇ ಇರ್ಬೋದು, ನಿರ್ಮಾಪಕನ ಜೊತೆ ಜಗಳ ಆಡಿದರೆ ಅಥವಾ ನಿರ್ದೇಶಕನ ಜೊತೆ ಜಗಳ ಆಡಿದರೆ ಅಥವಾ ಆ್ಯಕ್ಟರ್ಸ್ ಸಹ ಕಲಾವಿದರ ಜೊತೆ ಜಗಳ ಆಡಿದರೆ ಚೇಂಬರಲ್ಲಿ ಅಲ್ಲಿ ನಮ್ಗೆ ಇತ್ಯರ್ಥ ಆಗುತ್ತೆ. ಅದರಲ್ಲಿ ತುಂಬ ಗಾಢವಾಗಿ ಏನಾದರೂ ವಿಷಯ ಇದ್ದರೆ ನಮ್ಮನ್ನ ಬ್ಯಾನ್ ಮಾಡೋ ಅಧಿಕಾರ ನಮ್ಮ ಚೇಂಬರ್ಗಿರುತ್ತೆ. ಯಾರೇ ಆಗಲಿ, ಆರ್ಟಿಸ್ಟ್ ಅಸೋಸಿಯೇಷನ್ ಇರ್ಬೋದು, ನಮ್ಮ ಸಿನಿಮಾ ಚಿತ್ರೋದ್ಯಮ ಇದು ಪ್ರೆಸಿಡೆಂಟ್ ಇರ್ಬೋದು, ಯಾರೇ ಇರ್ಬೋದು, ಇದು ಔಟ್ ಆಫ್ ದಿ ಫೀಲ್ಡ್. ಇದು ನಿಜವಾಗ್ಲೂ ನಮ್ಮ ಕಲಾವಿದರಿಗೆ ನಮ್ಮ ಇದಕ್ಕೆ ಸಂಬಂಧನೇ ಇಲ್ಲ. ಅಂಥದ್ರಲ್ಲಿ ಇಂಥ ಒಂದು ಔಟ್ ಆಫ್ ದಿ ಫೀಲ್ಡಲ್ಲಿ ಇಂಥ ಒಂದು ದುಡುಕಿದ್ದು ನಮ್ಮ ದರ್ಶನ್ ಒಂದು ಯೋಚನೆ ಮಾಡಿ, ಇವ್ರಿಗೆ ಯಾರಿಗೂ ಅಭಿಮಾನಿಗಳು ಗೊತ್ತು, ಹುಚ್ಚರು ಅವನ ಮೇಲೆ ಓವರ್ ಪ್ರೀತಿಗೆ ಏನಾದ್ರು ಈ ಥರ ದುಡುಕ್ಬಿಡ್ತಾರೆ ಅಂತ ಒಂಚೂರು ಯೋಚನೆ ಮಾಡಿ ದರ್ಶನೇ ಹುಷಾರಾಗಿ ಸೇಫಾಗಿ ಕಳಿಸ್ಬಿಟ್ಟಿದ್ರೆ ಚೆನ್ನಾಗಿರೋದು. ಬುದ್ಧಿ ಹೇಳಿ ಕಳಿಸಿದ್ದಾರೆ, ಅವ್ರು ಹೋಗಾದ್ಮೇಲೆ ಈ ಥರ ಎಲ್ಲ ಆಗಿದೆ ಅನ್ನೋದು ನಮ್ಮ ಒಂದು ನಂಬಿಕೆ. ಯಾಕೆ ದರ್ಶನ್ ಅವರು ಪದೇ ಪದೇ ಇಂಥ ಆರೋಪಗಳಲ್ಲಿ ಸಾಕಷ್ಟು ಈ ರೀತಿ ಹಿಂದೂ ಕೂಡ ಒಂದು ಸಂಕಷ್ಟವನ್ನು ಎದುರಿಸ್ತಿದ್ರು, ಈ ಸರಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಎಷ್ಟು ಇದು ಅನಿಸುತ್ತೆ? ಅದೇ ತುಂಬ ನೋವಿನ ಸಂಗತಿ ಇದೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೆಸರು ಬಂದಿರೋದಲ್ಲ, ಈ ಥರ A2 ಅನ್ನೋದು ತಮಾಷೆ ಅಲ್ಲ, ಭಾಳ ಮುಖ್ಯ ಇದು ಅನ್ನೋಂಥ ಥರ ಬಂದ್ಬಿಟ್ಟಿದೆ. ಬಟ್ ಇವತ್ತಿನ ಕೆಲವು ನ್ಯೂಸ್ಗಳು ನಾನು ನೋಡಿದೆ, ಸದ್ಯ ಅಲ್ಲ ದರ್ಶನ್ದು ಆ ಥರ ಆಗಿಲ್ಲ, ಅವರು ಬರೀ ಬುದ್ಧಿ ಹೇಳಿ ಕಳಿಸಿ ಹೋಗಿದ್ದಾರೆ, ಅದಾದಮೇಲೆ ಹಿಂಗಾಗಿದೆ ಅಂತ. ಇದನ್ನು ಕರೆಕ್ಟಾಗಿ ದಯವಿಟ್ಟು ನ್ಯಾಯಾಧೀಶರು ಇದನ್ನು ಕರೆಕ್ಟಾಗಿ ಇದು ಮಾಡಿ ನಮ್ಮ ದರ್ಶನ್ದಾಗಲಿ, ಜೊತೆಗೆ ಅದು ಕೊಲೆ ಆಗಿರೋ ಆ ಹುಡುಗನಿಗೂ ಅಷ್ಟೇ, ಆ ಮನೆಗೂ ಆ ನೋವನ್ನ ತಡಿಕೊಳ್ಳೋಂಥ ಶಕ್ತಿ, ಜೊತೆಗೆ ಅವ್ರಿಗೆ ನ್ಯಾಯ, ಅವ್ರಿಗೇನು ಪರಿಹಾರ ಸಿಗಬೇಕು ಅದನ್ನು ನ್ಯಾಯಾಧೀಶರು ಇದನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.